ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಈ ವಿಡಿಯೋನಲ್ಲಿ ನಾನು ಶೇರ್ ಮಾಡ್ತಾ ಇರೋದು ಏನಂತ ಹೇಳಿದ್ರೆ, ಶಾಪ್ಸಿಯಿಂದ ಒಂದಿಷ್ಟು ಮಟೀರಿಯಲ್ಗಳನ್ನು ತರಿಸಿದ್ದೀನಿ. ನಮಗೆ ಅಂದರೆ ಒಂದಿಷ್ಟು ಥಿಂಗ್ಸ್ಗಳನ್ನು ಸ್ಟೋರೇಜ್ ಮಾಡೋದಕ್ಕೆ, ಅವುಗಳ ಕುರಿತು ಈ ವಿಡಿಯೋವನ್ನು ಶೇರ್ ಮಾಡ್ತಾ ಇದ್ದೀನಿ. ಕಂಪ್ಲೀಟಾಗಿ ವಿಡಿಯೋನ ನೋಡ್ರಿ. ಮೊದಲೇದಾಗಿ ನಾನು ಮಾಡ್ತಾ ಇರೋದು ಅಂದರೆ ಇದು ಮೇಕಪ್ ಕಿಟ್ಟನ್ನು ಹಾಕ್ಕೊಳ್ತಕ್ಕಂಥದ್ದು. ಅಂದರೆ ಎಲ್ಲಾದರೂ ನಾವು ಟೂರ್ಗೆ ಹೋದಾಗ ಅಥವಾ ಏನೋ ಹೊರಗಡೆ ಹೋಗಬೇಕಾಯಿತು ಅಂತ ಹೇಳಿದ್ರೆ ವೆನಿಟಿ ಬ್ಯಾಗಲ್ಲಿ ಹಾಕೋಕ್ಕಿಂತ ಈ ಥರ ಎಲ್ಲ ಹಾಕ್ಕೊಂಡು ನಾವೇನು ಮಾಡೋದು, ಸ್ಟೋರೇಜ್ ಅನ್ನು ಇಟ್ಕೋಬೋದು. ಮತ್ತು ನನಗೆ ಪಿನ್ನ ಸಿಗಲಿಲ್ಲ ಅದು ಇದು ಅಂತ ಹುಡ್ಕೊಳ್ಳೋದು ಅವಶ್ಯಕತೆ ಬೀಳೋದಿಲ್ಲ. ಅದಕ್ಕೋಸ್ಕರ ನಾನೇನು ಮಾಡಿದ್ದೀನಿ, ಈ ಥರ ಒಂದು ಬ್ಯಾಗನ್ನು ತರಿಸಿದ್ದೀನಿ. ಆಮೇಲೆ ಎರಡನೇದು ಅಂತ ಹೇಳಿದ್ರೆ ಇದು ಈ ಥರ ಒಂದು ಬಾಕ್ಸ್ ತರಿಸಿದ್ದೀನಿ. ಅಂದರೆ ಇದರಲ್ಲಿ ಇಯರಿಂಗ್ಸು, ಆಮೇಲೆ ಸಣ್ಣ ಸಣ್ಣ ಸರಗಳಿದ್ರೆ ಪಿನ್ಗಳು, ಹೇರ್ ಬ್ಯಾಂಡ್ಸು, ಇದನ್ನು ಕೂಡ ನೀಟಾಗಿ ಎಲ್ಲ ಬಾಕ್ಸ್ ಇದೆ, ಅದರಲ್ಲಿ ಹಾಕಿಡ್ಬೋದು. ಇನ್ನೊಂದು ತರಿಸಿರೋದು ಅಂತ ಹೇಳಿದ್ರೆ ಈ ಥರ ಬ್ಯಾಂಗಲ್ಸ್ ಪಾಕೆಟು. ಅಂದರೆ ಬ್ಯಾಂಗಲ್ಸನ್ನು ಹಾಕಿ ಇದನ್ನು ಏನು ಮಾಡೋದು ಅಂತ ಹೇಳಿದ್ರೆ ನೀಟಾಗಿ ಈ ಥರ ಕವರ್ ಮಾಡೋದು. ಇದೊಂದು ತರಿಸಿರೋದು. ಈಗ ಫಸ್ಟ್ ಯಾವುದಂತ ಹೇಳಿದ್ರೆ, ಈ ಮೇಕಪ್ ಕಿಟ್ಟನ್ನು ಯಾವ ರೀತಿ ಇದೆ ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ. ನೋಡ್ರಿ, ನಾನೆಲ್ಲ ಇದರಲ್ಲಿ ಹಾಕಿ ಇಟ್ಟು ತೋರಿಸ್ತಾ ಇದ್ದೀನಿ. ಹಿಂಗೆ ಎಲ್ಲ ಕಡೆ ಒಳಗಡೆ ಪಾಕೆಟ್ಸ್ ಇದೆ ಇದಕ್ಕೆ. ನೋಡ್ರಿ, ದೊಡ್ಡ ಪರ್ಫ್ಯೂಮ್ ಇಟ್ಕೋಬೋದು. ಆಮೇಲೆ ನಮ್ಮದು ಕ್ರೀಮ್ಗಳು, ನೆಕ್ಸ್ಟು ಲಿಪ್ಸ್ಟಿಕ್ಕು, ಬ್ಯಾಂಗಲ್ಸು, ಪಿನ್ಸು, ಈ ಕಡೆ ಎಲ್ಲ ಒಳಗಡೆ ಎಲ್ಲ ಪಾಕೆಟ್ಸ್ ಇಲ್ಲಿ ಬರುತ್ತೆ. ಇಲ್ಲಿ ಪಿನ್ಸು ಮತ್ತು ಇದೆಲ್ಲ ಇಟ್ಕೋಬೋದು. ಆಮೇಲೆ ಮತ್ತೆ ಈ ಕಡೆ ಸೈಡ್ ಕೂಡ ಪಾಕೆಟ್ ಬರುತ್ತೆ. ಆಮೇಲೆ ಇಲ್ಲೂ ಪಾಕೆಟ್ ಬರ್ತದೆ. ನೆಕ್ಸ್ಟ್ ಇಲ್ಲೊಂದು ಜಿಪ್ಪು, ಅಂದರೆ ಮತ್ತೆ ನಾವೇನಾದರೂ ಎಕ್ಸ್ಟ್ರಾ ಇಟ್ಕೊಳ್ಳೋದಿತ್ತು ಅಂತ ಹೇಳಿದ್ರೆ, ಅಂದರೆ ಟೋಟಲ್ಲಾಗಿ ಒಂದು ಮೇಕಪ್ ಸೆಟ್ ಏನಿದೆ ಅಲ್ಲ, ಅದೆಲ್ಲ ಇದರಲ್ಲಿ ನೀಟಾಗಿ ಕೂತ್ಕೊಳ್ಳುತ್ತೆ ಇಷ್ಟು. ಮತ್ತು ಇದು ಮೇಲ್ಗಡೆ ಇದು ಕೂಡ ಪಾಕೆಟ್, ಇದು ಕೂಡ ಕ್ವಾಲಿಟಿ ಚೆನ್ನಾಗಿದೆ ಇದು ಬಟ್ಟೆ. ಮತ್ತು ಜಿಪ್ಸ್ ಕೂಡ ಅಷ್ಟೇ ಸ್ಟ್ರೆಂತ್ ಆಗಿದ್ದಾವೆ. ಹಾಗಾಗಿ ಇದೊಂದು ನನಗೆ ಬೇಕಿತ್ತು, ತರಿಸಿದ್ದೀನಿ. ಆಮೇಲೆ ಈ ಥರ ಬಾಕ್ಸ್ ಬರುತ್ತೆ. ಇದು ಹಿಂಗೆ ತೆಗಿಬೋದು ನಾವು. ಸೈಡ್ ಹಿಂಗೆ ಇದು ಲಾಕ್ ಇರುತ್ತೆ ಈ ಥರ. ಆಮೇಲೆ ಈ ಕಡೆ ಒಂದು ಲಾಕ್ ಇರುತ್ತೆ, ಇದನ್ನು ಹಿಂಗೆ ತೆಗಿಬೋದು. ತೆಗೆದಾದ್ಮೇಲೆ ಇಷ್ಟು ಇಲ್ಲಿ ನೋಡ್ರಿ, ಹಿಂಗೆ ಬಾಕ್ಸಸ್ ಇದೆ. ಇದು ಬೇಡ ಅಂದರೆ ಇದನ್ನು ತೆಗಿಲೂಬೋದು. ಈ ಥರ ನೀವು ತೆಗೆದು ಉದ್ದ ಏನಾದರೂ ಈ ಥರ ಹಿಂಗಿದ್ರೆ ನಾವು ಸ್ಟೋರ್ ಮಾಡೋದು. ಇದು ಕೂಡ ಇದು ಅಟ್ಯಾಚ್ ಇರುತ್ತೆ, ಇದು ಬರೋದಿಲ್ಲ. ಹಿಂಗೆ ಈ ಥರ ಬಾಕ್ಸ್ ಇರುತ್ತೆ. ಇದು ನಮಗೆ ಮತ್ತೆ ಬೇಕು ಅಂದರೆ ನಾವು ಇದಕ್ಕೆ ಮತ್ತೆ ಹಾಕೋಬೋದು. ಮತ್ತೆ ಇನ್ನೊಂದು ಬಾಕ್ಸ್ ಲಾಕ್ ಇದೆ, ಇಲ್ಲಿ ಲಾಕ್ ತೆಗಿ ಈ ಥರ. ಇದು ಒಂದಾಯಿತು, ಇದು ಎರಡು, ಇದು ಮೂರು ಬಾಕ್ಸ್ ಇದು ಬರುತ್ತೆ. ಹಿಂಗೆ ಒಳಗಡೆ ಬಾಕ್ಸಸ್ ಇದೆ ನೋಡ್ರಿ. ಇದರಲ್ಲಿ ನಾವು ನೀಟಾಗಿ ಈಗ ಈ ಥರ ಇಯರಿಂಗ್ಸನ್ನು ಸ್ಟೋರ್ ಮಾಡ್ಬೋದು. ನೋಡ್ರಿ, ಈ ಥರ ಇದ್ರೊಳಗೆ ಇಯರಿಂಗ್ಸನ್ನು ಸ್ಟೋರ್ ಮಾಡ್ಬೋದು ನಾವು. ಅದೇ ಮತ್ತೆ ಹಾಕಿ ಈ ಥರ ಲಾಕ್ ಮಾಡಿ, ಅಂದರೆ ನಮಗೆ ಕಾಣಿಸುತ್ತೆ ಇಲ್ಲಿ.
ಈ ಥರ ಹಾಕಿ ಮತ್ತೆ ನಾವು ಏನು ಮಾಡ್ಬೋದು, ಲಾಕ್ ಮಾಡಿ ಇಡ್ಬೋದು. ನೆಕ್ಸ್ಟ್ ಬ್ಯಾಂಗಲ್ಸು ಈ ಥರ ಅವರು ಸ್ಮಾಲ್ ಆಗಿರ್ತಕ್ಕಂಥ ಪಿಲ್ಲೋನ ಕೊಟ್ಟಿದ್ದಾರೆ. ಇದಕ್ಕೆ ನಾವು ಬ್ಯಾಂಗಲ್ಸನ್ನು ಈ ಥರ ಒಳಗಡೆ ಮಾಡಿ ಹಾಕೋದು. ನೋಡ್ರಿ, ಈ ಥರ ನಾವು ಹಾಕಿ ಇದನ್ನು ಸ್ಟೋರ್ ಮಾಡ್ಬೋದು. ನೋಡಿ ಗೈಸ್, ಅಲ್ಟಿಮೇಟ್ಲಿ ಇವತ್ತೆಲ್ಲನೂ ಜೋಡಿಸಿ ಮುಗಿಸಿದೆ. ಇದು ಬ್ಯಾಂಗಲ್ಸು. ಅಂದರೆ ಬ್ಯಾಂಗಲ್ಸ್ ಇಟ್ಕೊಳ್ಳೋದಕ್ಕೆ ನಾವು ಡ್ರೆಸ್ಸಿಂಗ್ ಸೆಟ್ಟಲ್ಲಿ ಪ್ಲೇಸ್ ಇರುತ್ತೆ, ಆದರೂ ಕೂಡ ಏನಾಗಲ್ಲ ಅಂದರೆ ನಮ್ಮದು ಬ್ಯಾಂಗಲ್ಸ್ ಎಕ್ಸಸ್ ಇರುತ್ತಲ್ಲ, ಅಂಥ ಒಂದು ಟೈಮಲ್ಲಿ ಜೋಡಿಸ್ಬೋದು ಈ ಥರ. ಆಮೇಲೆ ಎಲ್ಲರದ್ದು ಕೂಡ ಡ್ರೆಸ್ಸಿಂಗ್ ಸೆಟ್ ಇರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಈ ಥರ ನಾವು ಬ್ಯಾಂಗಲ್ಸನ್ನು ಸೆಟ್ ಮಾಡಿ ನೀಟಾಗಿ ಇಟ್ಕೊಂಡ್ರೆ, ಅಂದರೆ ತೆಗಿಬೇಕಾದ್ರೆ ಪೇಷನ್ಸ್ ಇರಬೇಕು. ನಾವು ಡ್ರಾವರಲ್ಲಾದರೂ ಇಡ್ಬೋದು ಅಥವಾ ಯಾವುದೋ ಒಂದು ವಾರ್ಡ್ರೋಬ್ ಆದರೂ ಇರ್ಬೋದು. ಅದನ್ನು ನೀಟಾಗಿ ಈ ಥರ ಅದಕ್ಕೆ ಮತ್ತೆ ಹಾಕಿ ಇದನ್ನು ಸೈಡ್ ಜಿಪ್ ಹಾಕಿ ಹಿಂಗೆ ಇಡ್ಬೋದು. ನಮಗೆ ಬೇಕಾಗಿರೋ ಬ್ಯಾಂಗಲ್ಸು ನೀಟಾಗಿ ನಾವು ತೊಗೋಬೋದು ಅಂತಕ್ಕಂಥದ್ದು. ಆಮೇಲೆ ಇಲ್ಲಿ ನೋಡ್ರಿ, ನಾನು ಮೇಕಪ್ ಕಿಟ್ಟನ್ನು ಈ ಥರ ಜೋಡಿಸ್ಕೊಂಡಿದ್ದೀನಿ. ಇದು ನಮಗೆ ಈಸಿಯಾಗಿ ಅರ್ಜೆಂಟಲ್ಲಿ ಯಾವ್ದು ಕೈಗೆ ಬೇಕೋ ಅದು ಸಿಗುತ್ತೆ. ಹೊರಗಡೆ ಹೋದಾಗಲೂ ಕೂಡ ಜಸ್ಟ್ ನಾವು ಇದೊಂದು ಹಿಂಗೆ ಬ್ಯಾಗ್ ತೊಗೊಂಡು ಹೋದರೆ ಮುಗೀತು. ಆಮೇಲೆ ನಾನಿಲ್ಲಿ ಇಯರಿಂಗ್ಸನ್ನು ಸೆಟ್ ಮಾಡಿದ್ದೀನಿ. ಆಮೇಲೆ ಕ್ಲಿಪ್ಸು, ಈಗ ಈ ಥರ ಸ್ಟೋನ್ದು ಡೆಲಿಕೇಟ್ ಕ್ಲಿಪ್ ಇದ್ದಾಗ ಅದು ಕೆಳಗಡೆ ಬಿದ್ದರೆ ಅಥವಾ ಇನ್ನೆಲ್ಲೆಲ್ಲೋ ಇಟ್ಟರೆ ಡಸ್ಟ್ ಆಗ್ಬೋದು ಅಥವಾ ಸ್ಟೋನ್ ಉದುರ್ಬೋದು. ಬಟ್ ಈ ಥರ ನಾವು ಹಾಕಿಟ್ಟಾಗ ಅದನ್ನು ಈ ಥರ ಹೇರ್ ಸ್ಟೈಲ್ ಎಲ್ಲ ಮಾಡೋದಕ್ಕೆಲ್ಲ ಫ್ಲವರ್ಸ್ ಎಲ್ಲ ತೊಗೋತೇವಲ್ಲ, ಅವನು ಕೂಡ ಇದರಲ್ಲಿ ಕ್ಲೀನಾಗಿ ಇಡ್ಬೋದು. ನೋಡಿರಿ, ನಾನು ಈ ಥರ ಕ್ಲಿಪ್ಗಳನ್ನ ಜೋಡಿಸಿದ್ದೀನಿ. ಆಮೇಲೆ ನಾವು ಇದನ್ನು ಈ ಥರ ಸ್ಟೋರ್ ಮಾಡ್ಬೋದು. ಅದರ ಮೇಲೆ ಅಂದರೆ ಪ್ಲೇಸು ಕೂಡ ಜಾಸ್ತಿ ಕನ್ಸ್ಯೂಮ್ ಆಗಲ್ಲ. ಆಮೇಲೆ ಹೀಗೆ ಇಟ್ಟು ಮೇಲ್ಗಡೆ ಇದಿಟ್ಟು ಎಲ್ಲನೂ ನೀಟಾಗಿ ಲಾಕ್ ಮಾಡಿದ್ರೆ ಈ ಥರ ಡಬ್ಬಿನ ಇಡಬಹುದು. ನೋಡಿರಿ, ಬ್ಯಾಂಗಲ್ಸ್ ಕೂಡ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ, ಮತ್ತು ಮೇಲ್ಗಡೆ ಡಸ್ಟ್ ಕೂಡ ಕೂತ್ಕೊಳ್ಳಲ್ಲ. ಮುಂಚೆ ನಾನು ಎಲ್ಲ ಈ ಬ್ಯಾಂಗಲ್ಸನ್ನು ಪೇಪರಲ್ಲಿ ಕವರ್ ಮಾಡಿಟ್ಟಿದ್ದೆ, ಡಸ್ಟ್ ಆಗುತ್ತೆ ಅಂತ ಅಂದ್ಕೊಂಡು. ಬಟ್ ಇವಾಗ ನೋಡಿರಿ, ಅದೆಲ್ಲ ವೇಸ್ಟೇಜ್ ಎಲ್ಲ ತೆಗೆದು ಹಾಕಿ ನೀಟಾಗಿ ಜೋಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಅಂದರೆ ಈ ಥರ ಡಿಸಿಪ್ಲೈನ್ ಆಲ್ಸೋ ಪಾರ್ಟ್ ಆಫ್ ಲೈಫ್ ಅಲ್ಲ, ಹಾಗಾಗಿ ಈ ಥರ ನಾವು ಇಟ್ಟುಕೊಂಡಾಗ ನೋಡೋದಕ್ಕೂ ಚೆನ್ನಾಗಿ ಅನಿಸುತ್ತೆ. ಆಮೇಲೆ ಎಲ್ಲ ನೀಟಾಗಿತ್ತು ಅಂತ ಹೇಳಿದ್ರೆ ಏನೋ ಒಂಥರ ಮನಸ್ಸಿಗೆ ಖುಷಿಯಾಗಿರುತ್ತೆ. ಈ ಥರ ನಾವು ಇಟ್ಕೋಬೋದು ಅಂತಕ್ಕಂಥದ್ದು. ಓಕೆ ಫ್ರೆಂಡ್ಸ್, ಇಷ್ಟು ನಾನು ಇವತ್ತು ಈ ವಿಡಿಯೋನಲ್ಲಿ ಶೇರ್ ಮಾಡಿದ್ದೀನಿ. ನನ್ನ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.